ಡಿಸಿಎಂಗೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಬುಲಾವ್ ನೀಡಿದೆ. ನಾಳೆ ದೆಹಲಿಗೆ ಬರೋದಕ್ಕೆ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಎಸ್ಐಆರ್ ವಿಚಾರದಲ್ಲಿ ಯಾವ ರೀತಿಯ ಕಾರ್ಯತಂತ್ರಗಳಿರಬೇಕು, ಆ ಕಾರ್ಯತಂತ್ರಗಳನ್ನ ರೂಪಿಸೋದಕ್ಕೆ ಈಗ ಸಿಎಂ ಹಾಗೂ ಡಿಸಿಎಂಗೆ ಬುಲಾವ್ ನೀಡಿದ್ದಾರೆ. ಎಸ್ಐಆರ್ ಕುರಿತು ಚರ್ಚೆ ಆದ್ಯತೆ ಆಗುವಂತ ಸಾಧ್ಯತೆ ಇದೆ. ಒಂದಷ್ಟು ಬೇರೆ ಬೇರೆ ಊಹಾಪೋಹಗಳಿದೆ. ಸಿಎಂ ಬದಲಾವಣೆಯ ವಿಚಾರವಾಗಿ ಚರ್ಚೆ ಮಾಡ್ತಾರೋ, ಇಂಥದ್ದೆಲ್ಲ ಊಹಾಪೋಹಗಳಿದ್ರೂ ಕೂಡ ಸದ್ಯಕ್ಕೆ ಇರುವಂತ ಆದ್ಯತೆ ಅಂತಂದ್ರೆ ಎಸ್ಐಆರ್ ವಿಚಾರ. ಎಸ್ಐಆರ್ ವಿರುದ್ಧವಾಗಿ ಈಗಾಗಲೇ ಹೋರಾಟವನ್ನ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ನಡೆಸಿಕೊಂಡಿದೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಹೋರಾಟ ಇರಬೇಕು, ಯಾವ ರೀತಿಯಲ್ಲಿ ಹೋರಾಟದ ರೂಪುರೇಷೆಗಳಿರಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಸಿಎಂ ಹಾಗೂ ಡಿಸಿಎಂಗೆ ಬುಲಾವ್ ನೀಡಿದ್ದಾರೆ. ಹಾಗಾಗಿ ನಾಳೆ ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ತೆರಳಲಿದ್ದಾರೆ. ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ. ಎಸ್ಐಆರ್ಗೆ ಸಾಕಷ್ಟು ವಿರೋಧಗಳು ಕೂಡ ಇದೆ. ನಿನ್ನೆಯೂ ಕೂಡ ಚರ್ಚೆಯನ್ನು ನಡೆಸಿದ್ರು. ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಾಗಿರ್ಬೋದು, ಶಾಸಕರು, ಸಚಿವರು, ಸಿಎಂ, ಡಿಸಿಎಂ ಎಲ್ಲರೂ ಸೇರಿ ಚರ್ಚೆಯನ್ನ ಮಾಡಿದ್ರು. ಕಾನೂನು ಹೋರಾಟವನ್ನ ಮಾಡೇ ಮಾಡ್ತೀವಿ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಬರಲಾಯಿತು. ಅದರ ಮುಂದುವರಿದ ಭಾಗವಾಗಿ ನಾಳೆ ದೆಹಲಿಗೆ ಈಗ ಸಿಎಂ ಹಾಗೂ ಡಿಸಿಎಂಗೆ ರಾಹುಲ್ ಗಾಂಧಿ ಬುಲಾವ್ ನೀಡಿದ್ದಾರೆ. ಕಾನೂನು ಹೋರಾಟ ಯಾವ ರೀತಿಯಾಗಿರಬೇಕು, ರಾಜಕೀಯ ಹೋರಾಟ ಯಾವ ರೀತಿಯಾಗಿರಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ. ಡಿಸಿಎಂಗೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಬುಲಾವ್ ನೀಡಿದೆ. ನಾಳೆ ದೆಹಲಿಗೆ ಬರೋದಕ್ಕೆ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಎಸ್ಐಆರ್ ವಿಚಾರದಲ್ಲಿ ಯಾವ ರೀತಿಯ ಕಾರ್ಯತಂತ್ರಗಳಿರಬೇಕು, ಆ ಕಾರ್ಯತಂತ್ರಗಳನ್ನ ರೂಪಿಸೋದಕ್ಕೆ ಈಗ ಸಿಎಂ ಹಾಗೂ ಡಿಸಿಎಂಗೆ ಬುಲಾವ್ ನೀಡಿದ್ದಾರೆ. ಎಸ್ಐಆರ್ ಕುರಿತು ಚರ್ಚೆ ಆದ್ಯತೆ ಆಗುವಂತ ಸಾಧ್ಯತೆ ಇದೆ. ಒಂದಷ್ಟು ಬೇರೆ ಬೇರೆ ಊಹಾಪೋಹಗಳಿದೆ. ಸಿಎಂ ಬದಲಾವಣೆಯ ವಿಚಾರವಾಗಿ ಚರ್ಚೆ ಮಾಡ್ತಾರೋ, ಇಂಥದ್ದೆಲ್ಲ ಊಹಾಪೋಹಗಳಿದ್ರೂ ಕೂಡ ಸದ್ಯಕ್ಕೆ ಇರುವಂತ ಆದ್ಯತೆ ಅಂತಂದ್ರೆ ಎಸ್ಐಆರ್ ವಿಚಾರ. ಎಸ್ಐಆರ್ ವಿರುದ್ಧವಾಗಿ ಈಗಾಗಲೇ ಹೋರಾಟವನ್ನ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ನಡೆಸಿಕೊಂಡಿದೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಹೋರಾಟ ಇರಬೇಕು, ಯಾವ ರೀತಿಯಲ್ಲಿ ಹೋರಾಟದ ರೂಪುರೇಷೆಗಳಿರಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಸಿಎಂ ಹಾಗೂ ಡಿಸಿಎಂಗೆ ಬುಲಾವ್ ನೀಡಿದ್ದಾರೆ. ಹಾಗಾಗಿ ನಾಳೆ ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ತೆರಳಲಿದ್ದಾರೆ. ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ. ಎಸ್ಐಆರ್ಗೆ ಸಾಕಷ್ಟು ವಿರೋಧಗಳು ಕೂಡ ಇದೆ. ನಿನ್ನೆಯೂ ಕೂಡ ಚರ್ಚೆಯನ್ನು ನಡೆಸಿದ್ರು. ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಾಗಿರ್ಬೋದು, ಶಾಸಕರು, ಸಚಿವರು, ಸಿಎಂ, ಡಿಸಿಎಂ ಎಲ್ಲರೂ ಸೇರಿ ಚರ್ಚೆಯನ್ನ ಮಾಡಿದ್ರು. ಕಾನೂನು ಹೋರಾಟವನ್ನ ಮಾಡೇ ಮಾಡ್ತೀವಿ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಬರಲಾಯಿತು. ಅದರ ಮುಂದುವರಿದ ಭಾಗವಾಗಿ ನಾಳೆ ದೆಹಲಿಗೆ ಈಗ ಸಿಎಂ ಹಾಗೂ ಡಿಸಿಎಂಗೆ ರಾಹುಲ್ ಗಾಂಧಿ ಬುಲಾವ್ ನೀಡಿದ್ದಾರೆ. ಕಾನೂನು ಹೋರಾಟ ಯಾವ ರೀತಿಯಾಗಿರಬೇಕು, ರಾಜಕೀಯ ಹೋರಾಟ ಯಾವ ರೀತಿಯಾಗಿರಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ. ಡಿಸಿಎಂಗೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಬುಲಾವ್ ನೀಡಿದೆ. ನಾಳೆ ದೆಹಲಿಗೆ ಬರೋದಕ್ಕೆ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಎಸ್ಐಆರ್ ವಿಚಾರದಲ್ಲಿ ಯಾವ ರೀತಿಯ ಕಾರ್ಯತಂತ್ರಗಳಿರಬೇಕು, ಆ ಕಾರ್ಯತಂತ್ರಗಳನ್ನ ರೂಪಿಸೋದಕ್ಕೆ ಈಗ ಸಿಎಂ ಹಾಗೂ ಡಿಸಿಎಂಗೆ ಬುಲಾವ್ ನೀಡಿದ್ದಾರೆ. ಎಸ್ಐಆರ್ ಕುರಿತು ಚರ್ಚೆ ಆದ್ಯತೆ ಆಗುವಂತ ಸಾಧ್ಯತೆ ಇದೆ. ಒಂದಷ್ಟು ಬೇರೆ ಬೇರೆ ಊಹಾಪೋಹಗಳಿದೆ. ಸಿಎಂ ಬದಲಾವಣೆಯ ವಿಚಾರವಾಗಿ ಚರ್ಚೆ ಮಾಡ್ತಾರೋ, ಇಂಥದ್ದೆಲ್ಲ ಊಹಾಪೋಹಗಳಿದ್ರೂ ಕೂಡ ಸದ್ಯಕ್ಕೆ ಇರುವಂತ ಆದ್ಯತೆ ಅಂತಂದ್ರೆ ಎಸ್ಐಆರ್ ವಿಚಾರ. ಎಸ್ಐಆರ್ ವಿರುದ್ಧವಾಗಿ ಈಗಾಗಲೇ ಹೋರಾಟವನ್ನ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ನಡೆಸಿಕೊಂಡಿದೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಹೋರಾಟ ಇರಬೇಕು, ಯಾವ ರೀತಿಯಲ್ಲಿ ಹೋರಾಟದ ರೂಪುರೇಷೆಗಳಿರಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ
ಚರ್ಚೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಸಿಎಂ ಹಾಗೂ ಡಿಸಿಎಂಗೆ ಬುಲಾವ್ ನೀಡಿದ್ದಾರೆ. ಹಾಗಾಗಿ ನಾಳೆ ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ತೆರಳಲಿದ್ದಾರೆ. ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ. ಎಸ್ಐಆರ್ಗೆ ಸಾಕಷ್ಟು ವಿರೋಧಗಳು ಕೂಡ ಇದೆ. ನಿನ್ನೆಯೂ ಕೂಡ ಚರ್ಚೆಯನ್ನು ನಡೆಸಿದ್ರು. ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಾಗಿರ್ಬೋದು, ಶಾಸಕರು, ಸಚಿವರು, ಸಿಎಂ, ಡಿಸಿಎಂ ಎಲ್ಲರೂ ಸೇರಿ ಚರ್ಚೆಯನ್ನ ಮಾಡಿದ್ರು. ಕಾನೂನು ಹೋರಾಟವನ್ನ ಮಾಡೇ ಮಾಡ್ತೀವಿ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಬರಲಾಯಿತು. ಅದರ ಮುಂದುವರಿದ ಭಾಗವಾಗಿ ನಾಳೆ ದೆಹಲಿಗೆ ಈಗ ಸಿಎಂ ಹಾಗೂ ಡಿಸಿಎಂಗೆ ರಾಹುಲ್ ಗಾಂಧಿ ಬುಲಾವ್ ನೀಡಿದ್ದಾರೆ. ಕಾನೂನು ಹೋರಾಟ ಯಾವ ರೀತಿಯಾಗಿರಬೇಕು, ರಾಜಕೀಯ ಹೋರಾಟ ಯಾವ ರೀತಿಯಾಗಿರಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ. ಡಿಸಿಎಂಗೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಬುಲಾವ್ ನೀಡಿದೆ. ನಾಳೆ ದೆಹಲಿಗೆ ಬರೋದಕ್ಕೆ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಎಸ್ಐಆರ್ ವಿಚಾರದಲ್ಲಿ ಯಾವ ರೀತಿಯ ಕಾರ್ಯತಂತ್ರಗಳಿರಬೇಕು, ಆ ಕಾರ್ಯತಂತ್ರಗಳನ್ನು ರೂಪಿಸೋದಕ್ಕೆ ಈಗ ಸಿಎಂ ಹಾಗೂ ಡಿಸಿಎಂಗೆ ಬುಲಾವ್ ನೀಡಿದ್ದಾರೆ. ಎಸ್ಐಆರ್ ಕುರಿತು ಚರ್ಚೆಯೇ ಆದ್ಯತೆ ಆಗುವಂತ ಸಾಧ್ಯತೆ ಇದೆ. ಒಂದಷ್ಟು ಬೇರೆ ಬೇರೆ ಊಹಾಪೋಹಗಳಿದೆ. ಸಿಎಂ ಬದಲಾವಣೆಯ ವಿಚಾರವಾಗಿ ಚರ್ಚೆ ಮಾಡ್ತಾರೋ, ಇಂಥದ್ದೆಲ್ಲ ಊಹಾಪೋಹಗಳಿದ್ರೂ ಕೂಡ ಸದ್ಯಕ್ಕೆ ಇರುವಂತ ಆದ್ಯತೆ ಅಂತಂದ್ರೆ ಎಸ್ಐಆರ್ ವಿಚಾರ. ಎಸ್ಐಆರ್ ವಿರುದ್ಧವಾಗಿ ಈಗಾಗಲೇ ಹೋರಾಟವನ್ನ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ನಡೆಸಿಕೊಂಡಿದೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಹೋರಾಟ ಇರಬೇಕು, ಯಾವ ರೀತಿಯಲ್ಲಿ ಹೋರಾಟದ ರೂಪುರೇಷೆಗಳಿರಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಸಿಎಂ ಹಾಗೂ ಡಿಸಿಎಂಗೆ ಬುಲಾವ್ ನೀಡಿದ್ದಾರೆ. ಹಾಗಾಗಿ ನಾಳೆ ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ತೆರಳಲಿದ್ದಾರೆ. ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ. ಎಸ್ಐಆರ್ಗೆ ಸಾಕಷ್ಟು ವಿರೋಧಗಳು ಕೂಡ ಇದೆ. ನಿನ್ನೆಯೂ ಕೂಡ ಚರ್ಚೆಯನ್ನು ನಡೆಸಿದ್ರು. ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಾಗಿರ್ಬೋದು, ಶಾಸಕರು, ಸಚಿವರು, ಸಿಎಂ, ಡಿಸಿಎಂ ಎಲ್ಲರೂ ಸೇರಿ ಚರ್ಚೆಯನ್ನ ಮಾಡಿದ್ರು. ಕಾನೂನು ಹೋರಾಟವನ್ನ ಮಾಡೇ ಮಾಡ್ತೀವಿ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಬರಲಾಯಿತು. ಅದರ ಮುಂದುವರಿದ ಭಾಗವಾಗಿ ನಾಳೆ ದೆಹಲಿಗೆ ಈಗ ಸಿಎಂ ಹಾಗೂ ಡಿಸಿಎಂಗೆ ರಾಹುಲ್ ಗಾಂಧಿ ಬುಲಾವ್ ನೀಡಿದ್ದಾರೆ. ಕಾನೂನು ಹೋರಾಟ ಯಾವ ರೀತಿಯಾಗಿರಬೇಕು, ರಾಜಕೀಯ ಹೋರಾಟ ಯಾವ ರೀತಿಯಾಗಿರಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ. ಡಿಸಿಎಂಗೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಬುಲಾವ್ ನೀಡಿದೆ. ನಾಳೆ ದೆಹಲಿಗೆ ಬರೋದಕ್ಕೆ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಎಸ್ಐಆರ್ ವಿಚಾರದಲ್ಲಿ ಯಾವ ರೀತಿಯ ಕಾರ್ಯತಂತ್ರಗಳಿರಬೇಕು, ಆ ಕಾರ್ಯತಂತ್ರಗಳನ್ನು ರೂಪಿಸೋದಕ್ಕೆ ಈಗ ಸಿಎಂ ಹಾಗೂ ಡಿಸಿಎಂಗೆ ಬುಲಾವ್ ನೀಡಿದ್ದಾರೆ. ಎಸ್ಐಆರ್ ಕುರಿತು ಚರ್ಚೆಯೇ ಆದ್ಯತೆ ಆಗುವಂತ ಸಾಧ್ಯತೆ ಇದೆ. ಒಂದಷ್ಟು ಬೇರೆ ಬೇರೆ ಊಹಾಪೋಹಗಳಿದೆ. ಸಿಎಂ ಬದಲಾವಣೆಯ ವಿಚಾರವಾಗಿ ಚರ್ಚೆ ಮಾಡ್ತಾರೋ, ಇಂಥದ್ದೆಲ್ಲ ಊಹಾಪೋಹಗಳಿದ್ರೂ ಕೂಡ ಸದ್ಯಕ್ಕೆ ಇರುವಂತ ಆದ್ಯತೆ ಅಂತಂದ್ರೆ ಎಸ್ಐಆರ್ ವಿಚಾರ. ಎಸ್ಐಆರ್ ವಿರುದ್ಧವಾಗಿ ಈಗಾಗಲೇ ಹೋರಾಟವನ್ನ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ನಡೆಸಿಕೊಂಡಿದೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಹೋರಾಟ ಇರಬೇಕು, ಯಾವ ರೀತಿಯಲ್ಲಿ ಹೋರಾಟದ ರೂಪುರೇಷೆಗಳಿರಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಸಿಎಂ ಹಾಗೂ ಡಿಸಿಎಂಗೆ ಬುಲಾವ್ ನೀಡಿದ್ದಾರೆ. ಹಾಗಾಗಿ ನಾಳೆ ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ತೆರಳಲಿದ್ದಾರೆ. ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ. ಎಸ್ಐಆರ್ಗೆ ಸಾಕಷ್ಟು ವಿರೋಧಗಳು ಕೂಡ ಇದೆ. ನಿನ್ನೆಯೂ ಕೂಡ ಚರ್ಚೆಯನ್ನು ನಡೆಸಿದ್ರು. ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಾಗಿರ್ಬೋದು, ಶಾಸಕರು, ಸಚಿವರು, ಸಿಎಂ, ಡಿಸಿಎಂ ಎಲ್ಲರೂ ಸೇರಿ ಚರ್ಚೆಯನ್ನ ಮಾಡಿದ್ರು. ಕಾನೂನು ಹೋರಾಟವನ್ನ ಮಾಡೇ ಮಾಡ್ತೀವಿ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಬರಲಾಯಿತು. ಅದರ ಮುಂದುವರಿದ ಭಾಗವಾಗಿ ನಾಳೆ ದೆಹಲಿಗೆ ಈಗ ಸಿಎಂ ಹಾಗೂ ಡಿಸಿಎಂಗೆ ರಾಹುಲ್ ಗಾಂಧಿ ಬುಲಾವ್ ನೀಡಿದ್ದಾರೆ. ಕಾನೂನು ಹೋರಾಟ ಯಾವ ರೀತಿಯಾಗಿರಬೇಕು, ರಾಜಕೀಯ ಹೋರಾಟ ಯಾವ ರೀತಿಯಾಗಿರಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ.